ನಾನು 10 ದಿನ ಊರಲ್ಲಿರಲಿಲ್ಲ. ಈಗ ಗುಂಪಲ್ಲಿ ನಾವು ಒಂದ್ಸರಿ 15 ಜನ ಶಾಸಕರು ದುಬೈಗೆ ಹೋಗಿದ್ವಿ. ಅದನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕಳಿಸಿದ್ರು ಅಂತ ಹೇಳೋಕ್ಕಾಗ್ತದಾ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಆಗಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದರಲ್ಲೇನು ಎರಡು ಮಾತು ಚೇಂಜ್ ಇಲ್ಲ. ಟ್ರಿಪ್ ಹೋಗೋದು, ರೆಸಾರ್ಟ್ಗೆ ಹೋಗೋದು, 4 ಜನ MLAಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆಯೂ ಆಗಲ್ಲ. ಫಾರಿನ್ಗೆ ಹೋಗಿದ ತಕ್ಷಣ ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳ್ಸೋಕ್ಕೂ ಆಗಲ್ಲ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಅಲ್ಲ, ನನಗೆ ಗೊತ್ತಿಲ್ಲ. ನಾನು 10 ದಿನ ನಾನು ದೇಶದಲ್ಲಿ ಇರಲಿಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ, ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಹೈಕಮಾಂಡ್ ಹೇಳೋದಕ್ಕೆ ಅವರು ಅದರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ. ಆಮೇಲೆ ಟಿ ವಿಯಲ್ಲಿ ಮಾತಾಡಿದ ತಕ್ಷಣ ಯಾರೂ ಚೇಂಜ್ ಆಗಲ್ಲ, ಟಿ ವಿಯಲ್ಲಿ ಮಾತಾಡೋದಿಲ್ಲ ಅಂದರೆ ಉಳ್ಕೊಳ್ಳೋದು ಇಲ್ಲ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡೋಕ್ಕಾಗಲ್ಲ. ಅಲ್ಲಲ್ಲ, ಇಲ್ಲಪ್ಪ, ವೆರಿ ಸೀರಿಯಸ್ ಆಗಿ ಹೇಳ್ತೇನೆ. ಅವರು ನಮ್ಮ ಹೈಕಮಾಂಡು, ಅವರು ಅದರಿಂದ ನಾವು ಕೊಡೋದಕ್ಕಾಗಲ್ಲ ಅವ್ರಿಗೆ. 100% ಒಪ್ಕೋತೀವಿ. ಒಪ್ಕೊಂಡಿದ್ದು ಯಾವ ಥರ ನಾನು ಹೇಳೋಕ್ಕಾಗತ್ತ? ಅಲ್ಲ, ಈಗ 4 ಸರಿ ಹೇಳಿದ್ರು ನೀವು ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ. ಕೊಡ್ತಾ ಇದ್ದೀವಿ ಅಂದರೆ ಅವ್ರ ಹೈಕಮಾಂಡೇ. ಯಾರು ಕೊಡೋದಕ್ಕೆ? ಸುಪ್ರೀಂ ಯಾರು ಇರ್ತಾರೆ ಅವರೇ ಹೈಕಮಾಂಡ್. ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ವಿಜೇಂದ್ರ ಅವರ ಸೂಪರ್ ಸಿಎಂ ಅಂತ ನೀವೇ ಕೂಡ ವ್ಯಂಗ್ಯ ಮಾಡ್ತಿದ್ರಿ ಕಾಂಗ್ರೆಸ್ ಅವರು. ಅದಾಗಿ ಯತೀಂದ್ರ ಅವರು ಇದೇ ತರನಾ ಅಂತ? ಇಲ್ಲ, ನಮ್ಮ ಹೈಕಮಾಂಡ್ ಅವರು ಅಂತ ಹೇಳಿದ್ನಲ್ಲ. ನೀವು ನೋಡಿ ಹಿಂಗೆ ತಗ್ಲಾಕದ್ ನೀವು. ನಾವು ನಮ್ಮ ಹೈಕಮಾಂಡ್ ಅಂದರೆ ನೀವು ಕರೆಯೋರ್ಗಿಂತ ಜಾಸ್ತಿನಾ, ಡಿ ಕೆ ಅವ್ರಿಗಿಂತ ಕಡಿಮೆನಾ ಅಂತ ಕೇಳಿದ್ರೆ ಅವ್ರು ನಮ್ಮ ಈಗ ಹೈಕಮಾಂಡ್ ಅವರು ಮಾತಾಡಬೇಡಿ ಅಂತ ಹೇಳಿದೆ. ಮಾತಾಡ್ತಾ ಇದ್ದಾರೆ ಅಂದರೆ ಇವ್ರು ನಮ್ಮ ಹೈಕಮಾಂಡ್ ಅಂತ ಹೇಳಿರ್ಬೋದು. ನಮ್ಮವರು ಹೈಕಮಾಂಡ್ಗೆ ನೋಟಿಸ್ ಹೈಕಮಾಂಡ್ ಅವ್ರಿಗೆ ನೋಟಿಸ್ ನಮಗೆ ಕೊಡೋದು. ಹೈಕಮಾಂಡ್ಗೆ ನಾವು ನೋಟಿಸ್ ಕೊಡೋಕ್ಕಾಗಲ್ಲ. ಇರ್ಬೋದು, ಅದರಲ್ಲೇನು ಮಾತಿಲ್ಲ. ಈಗ ಮಾತಾಡಬೇಡಿ ಅಂದಾಗಲೂ ಮಾತಾಡ್ತಾ ಇದೆ ಅಂದರೆ ಇಸ್ ಪವರ್ಫುಲ್ ಮ್ಯಾನ್. ಕರೆಕ್ಟ್ ಅಲ್ವಾ? ಹಾಗೆ ಫಾರಿನ್ ಟ್ರಿಪ್ಗೆ ಹೋಗೋದ್ರಿಂದ ಯಾವ ಮುಖ್ಯಮಂತ್ರಿನೂ ಚೇಂಜ್ ಆಗಲ್ಲ, ಇಲ್ಲ ಉಳ್ಕೊಳ್ಳೋದಿಲ್ಲ. ಕಾಲ ಬಂದಾಗ ಚೇಂಜ್ ಆಗಬೇಕು, ಬೇರೆಯವ್ರ ಮುಖ್ಯಮಂತ್ರಿ ಆಗಬೇಕು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗ ಟೈಮ್ ಬಂದಾಗ ನಾವೇ ನಿಮ್ಮ ಮುಂದೆ ಹೇಳ್ತೀವಿ. 28ಕ್ಕೆ ಆಗುತ್ತಾ, 26ಕ್ಕೆ ಆಗುತ್ತಾ, ಫೆಬ್ರವರಿಗೆ ಆಗ್ತಾರ, ಏಪ್ರಿಲ್ಗೆ ಆಗ್ತಾರ, ಮಾರ್ಚ್ಗೆ ಆಗ್ತಾರ, ಹಣೆಯಲ್ಲಿ ಬರೆದಿರ್ಬೇಕಲ್ಲ, ಅವತ್ತು ಹಾಗೆ ಆಗ್ತಾರೆ. ಡಿ ಕೆ ಅವರು ನನಗಿಂತ ನಿಮಗಿಂತ ಅನುಭವಸ್ಥರು. 40 ವರ್ಷ ರಾಜಕಾರಣವನ್ನು ಅರ್ದು ಕುಡಿದಿದ್ದಾರೆ. ಯಾವಾಗ ಯಾವ ಪಾನ್ನ ಮೂವ್ ಮಾಡಿದ್ರೆ ಗೇಮ್ನ ಗೆಲ್ಲಬಹುದು ಅನ್ನೋ ರಾಜಕೀಯ ತಂತ್ರಗಾರಕ ಚಾಣಕ್ಯತನ ಅವರಲ್ಲಿದೆ. ಅವರು ಸೈಲೆಂಟಾಗಿ ಕಾಯಿನ್ ಮೂವ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೇಮ್ನ ಗೆಲ್ಲೋದು ಬುದ್ಧಿವಂತಿಕೆ ಇರೋದ್ರಿಂದ ಅವ್ರು ಕಾಯಿನ ಮೂವ್ ಮಾಡ್ತಾ ಇದ್ದಾರೆ. ಅಲ್ಲ, ಆಟ ಇರಲೇಬೇಕಲ್ವ. ರಾಜಕಾರಣ ಆದಮೇಲೆ ಆಟ ಇರುತ್ತೆ. ಆಟ ಇಲ್ಲದೇ ನಾವು ಏನೋ ಗೇಮ್ ಬಿಟ್ಬಿಡೋದಕ್ಕಾಗಲ್ಲ. ನಮ್ಮದು ಐರ್ಲೆಂಡ್ ಟೀಮ್ ಅಲ್ವಲ್ಲ, ನಮ್ಮದು ಬಲಿಷ್ಠ ಭಾರತ. ಈ ಥರ ಹೇಳೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನೀವು ಆಟ ನಡೀತಾ ಇದೆ. ಇದೇನು ನಮ್ಮದೇನು ಐರ್ಲೆಂಡ್ ಟೀಮು? ಭಾರತ 136 ಜನ ಆಟಗಾರರು ಮುಖ್ಯಮಂತ್ರಿಗಳ ಪರ ಇದ್ದೀವಿ. 136 ಜನ ಆಟಗಾರರು ಕೂಡ ಅಧ್ಯಕ್ಷರ ಪರ ಇದ್ದೀವಿ. ಈಗ ಏನು ಹೇಳಿದೆ ನಾನು? ಯಾರಿಗೆ ಆಸೆ ಇರಲ್ಲ? ಡಿ ಕೆ ಅವ್ರಿಗೂ CM ಆಗಬೇಕನ್ನೋ ಆಸೆ ಇದೆ. ಅದು ಆಗ್ತಾರೆ. ಆಗಲ್ಲ ಅಂತ ಯಾವತ್ತು ನಾನು ಹೇಳ್ತಾ ಇಲ್ಲ. ಹಾಗೆ ಆಗಲೇಬೇಕು, ಆಗ್ತಾರೆ. 136 ಜನ ಆಟಗಾರರು CM ಪರನೂ ಇದ್ದೀವಿ, DCM ಪರನೂ ಇದ್ದೀವಿ. ಅತಿ ಶೀಘ್ರದಲ್ಲೇ ಉತ್ತರ ಬರುತ್ತೆ. ಸಂದರ್ಭ ಬಂದಾಗ ಬರುತ್ತೆ ಬನ್ರಿ. ಅದೆಲ್ಲ ಅವ್ರನ್ನೂ ಸೇರಿಸ್ಕೊಳ್ಳೋಣ. ಪಕ್ಷ ಬಿಟ್ಟು ಬರ್ತಾರೆ, ಸೇರಿಸ್ಕೋತೀವಿ. ಎಲ್ಲಿ ಕರೀತಾ ಇದ್ದಾರೆ ಬಿಜೆಪಿಗೆ ಹೋಗೋದಕ್ಕೆ, ಒಂದು ರೆಡಿ ಆಗ್ತಾ ಇದೆ, ವೇದಿಕೆ ಸಿದ್ಧ ಆಗ್ತಾ ಇದೆ ಅಂತ ಮಾತು, ಚರ್ಚೆ ಆಗ್ತಾ ಇದೆ ಅಂತ ಬಂದ್ರೆ ಸೇರಿಸ್ಕೋತೀವಿ ನಾವು. ಡಿ ಕೆ ಶಿವಕುಮಾರ್ ಆದಿಯಾಗಿ ನೀವೆಲ್ಲರೂ ಬಿಜೆಪಿಗೆ ಹೋಗಕ್ಕೆ ರೆಡಿ ಆಗಿದ್ದೀರಾ ಅಂತ. ನಾವ್ಯಾಕ್ರಿ ಬಿಜೆಪಿಗೆ ಹೋಗೋಣ? ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಭದ್ರ ಬುನಾದಿ ಹಾಕಿರೋ ನಾವ್ಯಾಕೆ ಬಿಜೆಪಿಗೆ ಹೋಗೋಣ? ನಮ್ಮ ಪಕ್ಷದಿಂದನೇ CM ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಎಲ್ಲಿಗೋಗೋದು ಬಾಯ್ಕಾಟ್ ಮಾಡಿ? ಆ ಥರ ಏನು ಯಾವುದೋ ಚರ್ಚೆ ಇಲ್ಲ. ಶಿವಕುಮಾರ್ ಅವ್ರಿಗೆ ಗೊತ್ತಾಗಿದ್ರೆ ನನಗೆ ಗೊತ್ತಾಗೇ ಆಗುತ್ತೆ ಅಲ್ವಾ?
ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಈ ಕೇಂದ್ರ ಸರ್ಕಾರ ಥರ ಬಜೆಟ್ ಇರಲ್ಲ, ಡಮ್ಮಿ ಬಜೆಟ್ ನಮ್ಮ ಕೇಂದ್ರ ಮಂತ್ರಿಗಳು ಸುಮ್ಮನೆ ಅದು ಏನೋ ನಮ್ಗೆ ಇವತ್ತರೆಗೂ ಅರ್ಥನೇ ಆಗಿಲ್ಲ. ಕೇಂದ್ರ ಬಜೆಟ್ ಅಂದರೆ ಮೊದಲು ಯಾವುದಕ್ಕೆ ಎಷ್ಟು ದುಡ್ಡು ಬಂದು ಹೋಯ್ತು ಮೇಲೆ ಕೆಳಗೆ ಇಷ್ಟು ಬರೋದು, ಇದೇನು ಅರ್ಥನೇ ಆಗದಿರೋ ಬಜೆಟ್, ಇದೊಂಥರ ಕನ್ಫ್ಯೂಸಿಂಗ್ ಬಜೆಟ್. ಆ ಥರ ಏನಿರಲ್ಲ, ನೇರವಾಗಿ ನಮ್ಮ ಜಿಲ್ಲೆಗೂ ಒಳ್ಳೆ ಬಜೆಟನ್ನು ಕೊಡ್ತಾರೆ. ಕೊಡ್ತೀವಿ, ಇನ್ನೂ ಟೈಮ್ ಇದೆಯಲ್ಲ, ಮಾರ್ಚ್ 15 ಬಜೆಟ್ ಇದೆ. ರಾಜ್ಯದ ಕೆಟ್ಟ ಭ್ರಷ್ಟ ಸರ್ಕಾರವನ್ನು ತೆಗೆಯುವುದೇ ನನ್ನ ಅಜೆಂಡಾ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್. ಅವ್ರು ಯಾವಾಗಲೂ ತೆಗಿಯೋದ್ರಲ್ಲೇ ಇರ್ತಾರೆ, ಕೂರೋದಿಲ್ಲವಲ್ಲ. ಅವ್ರು ಕೂತಾಗಲೂ ಅವ್ರ ಸರ್ಕಾರನ 5 ವರ್ಷ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡೋದು, ಅವರೇ 12 ತಿಂಗಳಿಗೆ ಅವರೇ ತಗೊಂಡ್ಬಿಡ್ತಾರಲ್ಲ. 5 ವರ್ಷ ಮುಖ್ಯಮಂತ್ರಿಯಾಗಿ ಆರಾಮಾಗಿರ್ಬೋದು. ಅವ್ರು ಕನ್ಫ್ಯೂಸು, ವಿರೋಧ ಪಕ್ಷನ ನಾನು ಆಡಳಿತ ಪಕ್ಷನ. ಅವ್ರ ಸರ್ಕಾರನ 12 ತಿಂಗಳಲ್ಲೇ ಕಳ್ಕೊಂಡ್ರಲ್ಲ, 2 ಸರಿ ತಗೊಂಡ್ರು, ಅವರೇ ತಗೊಂಡ್ರು. ಸರ್ಕಾರ ಇಲ್ಲಿ ನಡೀತಾ ಇದ್ರೆ ಅಮೆರಿಕಕ್ಕೆ ಹೋಗಿ ಕುತ್ಕೋತಾರ? ಕೊಟ್ಟಿದ್ದೀವಲ್ಲ, ನಾನು ಜಾಗ ಕೊಡಬೇಕು ಅಂತ ಹೇಳಿದರೆ ಕೊಟ್ಟಿದ್ದೀವಿ. ನಮ್ಮ ಕೆಲಸ ಮುಗಿದಿದೆ. ಕಂಪನಿಗೆ ಭೂಮಿ ಪೂಜೆ ಯಾವಾಗ ಬಾಲ್ ನಾನು ಅವತ್ತು ಹೇಳ್ತೇನೆ, ಇವತ್ತು ಹೇಳ್ತೇನೆ, ಅವರು ನಮ್ಮ ಗೌರವಾನ್ವಿತ ಕೇಂದ್ರ ಮಂತ್ರಿ MP. ನಾವು ಜಾಗ ಕೇಳಿದ್ರು, ನಿಮ್ಮನ್ನು ಕರ್ಕೊಂಡೋಗಿ 2 ಕಡೆ ಜಾಗ ತೋರಿಸಿದ್ದೀವಿ, ಜಾಗನೂ ಬಿಟ್ಕೊಟ್ಬಿಟ್ಟಿದ್ದೀವಿ. ನಾವು ಬಾಲ್ ಅವ್ರು ಕೊಟ್ಟಲ್ಲ, ಅದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಕ್ಷೇತ್ರ, ನನ್ನ ಜಿಲ್ಲೆ, ನನ್ನ ತಾಲೂಕು ಅಭಿವೃದ್ಧಿ ಆಗಬೇಕು. ಕಂಪ್ನಿ ಬಂದರೆ ಒಂದಷ್ಟು ಜನಕ್ಕೆ ಉದ್ಯೋಗ ಆಗ್ತದೆ, ಆಗಲಿ ಮಾಡಲಿ, ನಾವು ಸಹಕಾರ ಕೊಡ್ತೀವಿ, ಭೂಮಿ ಪೂಜೆಗೂ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಲ್ಲ. ಸೆಮಿಕಂಡಕ್ಟರ್ ವಿಚಾರ ಮುಗಿದ ಅಧ್ಯಾಯ. ಅಮೆರಿಕನೂ ಮುಗೀತು, ಸೆಮಿಕಂಡಕ್ಟರ್ ಮುಗೀತು, ಈಗ ಹೊಸದು DRAI, ಇದು ARI, ಈಗ ಜಾಗ ಕೊಟ್ಟಿದ್ದೀವಿ. ನೋಡೋಣ ಇನ್ನೂ ಎಷ್ಟೆಷ್ಟು ಪಿಕ್ಚರ್ಗಳು ಬರ್ತಾ ಇರ್ತದೆ. 100% ಮೂಲ ಸೌಕರ್ಯದಿಂದ ಹಿಡಿದು ಎಲ್ಲ ಒಂದು ಜಾಗ ಕೊಟ್ಟ ಮೇಲೆ ಇನ್ನು ಮಿಕ್ಕಿದ್ದು ಕೊಡಲ್ವಾ? ನಮ್ಮ ಮಂತ್ರಿಗಳೇ ಲೆಟ್ರ್ ಬರೆದಿಲ್ವಾ MB ಪಾಟೀಲ್ ಅವರು ಜಾಗ ತಗೊಳ್ಳಿ ಅಂತ? ಇದು ಈಗ ಹೇಳ್ತವ್ರ, ಈ ಥರ ಹೇಳ್ತವ್ರ? ಜಾಗ ಒತ್ತುವರಿ ಇದ್ರೆ ಬಿಡಿಸಿ ಜಾಗ ಕೊಡೋಕ್ಕೆ ನಾವು ರೆಡಿ ಇದೀವಿ. ನಮ್ಮ ಮೇಲೆ ನಿಮ್ಮ ಬಾಲ್ ಹಾಕಕ್ಕೆ ಬೇಡಿ, ಜಾಗ ಕೊಡೋಕೆ ರೆಡಿ ಇದೀವಿ, ಭೂಮಿ ಪೂಜೆ ಫಿಕ್ಸ್ ಮಾಡಿ ಅಂತ ನಾವು ಹೇಳ್ತಾರದು. ಗೊತ್ತಿಲ್ಲ ನನಗೆ, ಅವನ್ನೇ ಕೇಳಬೇಕು. ಅಲ್ಲ, ನಿಮಗೆ ಪಿತ್ರ ಪ್ರಶ್ನೆ ಉತ್ತರ ಎಲ್ಲ ನಿಮ್ಮ ಹತ್ರ ಇದೆ. ಅಮೇರಿಕಾ ಕಂಪ್ನಿ ಹೋಯ್ತು, ಸಾಫ್ಟ್ವೇರ್ ಕಂಪ್ನಿ ಹೋಯ್ತು, ಅಮೇರಿಕಾ ಕಂಪ್ನಿ ಹೋಯ್ತು, ಈಗ ಹೊಸದೊಂದು ಸ್ಟಾರ್ಟ್ ಆಗಿದೆ. ಈ ಕಂಪ್ನಿ ಯಾವಾಗ ಆರಂಭ ಆಗಲಿ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತಿರೋದು. ಆಗಲಿ, ಮಂಡ್ಯ ಇಂಪ್ರೂವ್ ಆಗಲಿ. ರಾಜಕೀಯ ಟೀಕೆಗಳಿಗೆ ನಿಲ್ಲೋದು ಬೇಡ, ಮಂಡ್ಯ ಇಂಪ್ರೂವ್ ಆಗಲಿ. ರಾಜಕೀಯ ಟೀಕೆಗಳಿಂದಾಗಿ ಯಾವ ಕಾರ್ಖಾನೆನೂ ತರೋಕ್ಕಾಗಲ್ಲ, ಏನೂ ಮಾಡೋದಕ್ಕಾಗಲ್ಲ. ನಾನು ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣ ಬೆಂಬಲ. ಕಾರ್ಖಾನೆ ತರೋ ವಿಚಾರದಲ್ಲಿ 100ಕ್ಕೆ 100% ನಾನು ಅವ್ರ ಪರ ಇದ್ದೀನಿ. ಅವ್ರಿಗೆ ಭೂಮಿ ಕೊಡೋಕೆ ರೆಡಿ ಇದ್ದೀನಿ. ಈಗ ಬೇರೆ ತಾಲೂಕವ್ರು ಯಾರು ನಾನು ಕೊಡ್ತೀನಿ ಅಂತ ಹೇಳಲ್ಲ, ನಾನು ಕೊಡೋಕೆ ರೆಡಿ ಇದ್ದೀನಿ, ಜಾಗ ಕೊಟ್ಟಿದ್ದೀನಿ, ಜಾಗ ತೋರ್ಸೋಕೆ ರೆಡಿ ಇದ್ದೀನಿ. ಅವ್ರು ಸುಮ್ಮನೆ ಟೀಕೆ ಮಾಡ್ತಾಯಿದ್ರೆ ನನ್ನ ಹತ್ರ ಉತ್ತರ ಕೊಡೋಕೆ ನನ್ನ ಹತ್ರ ಟೈಮ್ ಇಲ್ಲ. ನನಗೆ ಅಭಿವೃದ್ಧಿ ಕೆಲಸ ಮಾಡಬೇಕು, ಜಾಗ ಕೊಡೋಕೆ ರೆಡಿ ಇದ್ದೀನಿ. ನಮ್ಮ ಹುಡುಗರಿಗೆ ನಿರುದ್ಯೋಗ ಸಮಸ್ಯೆ ಬಗೆಹರಿಬೇಕು. ಲೆಟ್ ಇಟ್ ಬಿ. ಅವರು ಕೂಡ ಇದೇ ಹೃದಯವಂತಿಕೆಯಿಂದ ಕಾರ್ಖಾನೆ ಸ್ಥಾಪನೆ ಮುಂದೆ ಬರಲಿ. ನಾನು ಟೀಕೆ ಮಾಡ್ತಾಯಿಲ್ಲ, ಚಾಲೆಂಜ್ ಮಾಡ್ತಾಯಿಲ್ಲ. ಅವ್ರು ಕೇಂದ್ರ ಮಂತ್ರಿ, ಅವ್ರ ಕೈಲಿ ಆಗುತ್ತೆ. ನಾನು ಕುಮಾರಸ್ವಾಮಿಯವರು ಶಾಶ್ವತ ಅಧಿಕಾರದಲ್ಲಿ ಇರಲ್ಲ, ಆದರೆ ನಾವು ಮಾಡೋದು ಶಾಶ್ವತ ಉಳಿಯುತ್ತೆ. ಬೂದ್ನೂರು ಉತ್ಸವ ಶಾಶ್ವತ ಉಳಿಯುತ್ತೆ. ರವಿಕುಮಾರ್ MLA ಇರಲಿ, ಇಲ್ಲದೇ ಇರಲಿ, ಬರೋರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನಾನೇನು 100 ವರ್ಷ ಬದುಕಿರಲ್ಲ, 1000 ವರ್ಷ ಇಲ್ಲೇನು ಗೂಟ ಹೊಡ್ಕೊಂಡಿರಲ್ಲ. ಕುಮಾರಸ್ವಾಮಿ ಫ್ಯಾಕ್ಟ್ರಿ ತಂದಿದ ತಕ್ಷಣ ಅವರೇನು ಇಲ್ಲಿ ಗೂಟ ಹೊಡ್ಕೊಂಡು ಅಧಿಕಾರ ಮಾಡೋದಿಲ್ಲ. ಆ ಫ್ಯಾಕ್ಟ್ರಿ ಸ್ಥಾಪನೆ ಆದಾಗ, ಉದ್ಯೋಗ ಸೃಷ್ಟಿ ಆದಾಗ ಒಂದು ತಲೆಮಾರುಗಳಿಗೆ ಉದ್ಯೋಗ ಸಿಗುತ್ತೆ. ಅದು ಬೇಕಷ್ಟೇ ನಮ್ಗೆ ಹೇಳ್ತಿರೋದು. ಈಗ ಓಕೆ, ಏನಂತ ಮಾತಾಡಬೇಕು? ದಿಶಾ ಮೀಟಿಂಗಲ್ಲಿ ಎಲ್ಲ ಹೇಳ್ತಾನೆ ಇದೀವಲ್ಲ, ಲೆಟ್ರ್ ಕೊಟ್ಟಿದ್ದೀವಿ, ಅಧಿಕೃತವಾಗಿ ಎಲ್ಲ ಮಾಡಿದ್ದೀವಿ, ಎಲ್ಲ ಮಾಡ್ತಾನೆ ಇದ್ದೀವಲ್ಲ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲದರಲ್ಲೂ ಮುಂದೆ ಇದ್ದಾರೆ. ಭಾಳ ಲಂಡನ್ನು, ಭಾರತ ಏನೋ ಭಾಳ ಹತ್ರದಂತ ಇದ್ದಂಥ ದೇಶಗಳೇ. ನಮ್ಮ ಸ್ನೇಹಿತರಾದ ಯೋಗೇಶ್ ಅವರು ಕಾರ್ಯಕ್ರಮವನ್ನು ಅಲ್ಲಿನ MP ಅವ್ರ ಜೊತೆ ಒಡಗೂಡಿ ಪಾರ್ಲಿಮೆಂಟಲ್ಲಿ ಪ್ರಥಮ ಕನ್ನಡಿಗ ಅದನ್ನು ಪ್ರೋಗ್ರಾಮನ್ನು ಮಾಡಿದರು. ಅದು ಪಾಪ ಹೆಗ್ಗಳಿಕೆ ಯೋಗೇಶ್ ಅವರಿಗೆ ಸಲ್ತದೆ. ಲಂಡನ್ನಲ್ಲಿ ಹೋಗಿ ಆ ಪಾರ್ಲಿಮೆಂಟಲ್ಲಿ ಆ MP ಜೊತೆ ಒಡಗೂಡಿ ಇವ್ರ ಸಂಸ್ಥೆ ಅವ್ರ ಸಂಸ್ಥೆ ಮಾಡೋದು ಅಷ್ಟು ಈಸಿ ಅಲ್ಲ, ವೀಸಾ ಸಿಗಲ್ಲ. ಆ ಪಾರ್ಲಿಮೆಂಟ್ನ ಅನುಭವವೇ ಒಳ್ಳೆ ಉತ್ತಮವಾಗಿದೆ. ಅದರಲ್ಲೂ ನಾನು ಕನ್ನಡದಲ್ಲಿ ಮಾತಾಡಿದ್ದು ನನಗಂತೂ ಸಮಾಧಾನ ಇದೆ. ಪಾರ್ಲಿಮೆಂಟಲ್ಲಿ ನಿಂತು ಒಬ್ಬ ಕನ್ನಡಿಗ, ಮಂಡ್ಯ ಜನ ನನ್ನನ್ನು ಗೆಲ್ಲಿಸಿದ್ದಕ್ಕೆ ಲಂಡನ್ನಲ್ಲಿ ಹೋಗಿ 300 ವರ್ಷ ನಮ್ಮನ್ನು ಆಳಿದವರು ಅವರ ಊರಲ್ಲಿ ಹೋಗಿ ಕನ್ನಡದಲ್ಲಿ ಮಾತಾಡಿದ್ದು ನನಗೆ ಸಮಾಧಾನ ಇದೆ. ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು. ಅಲ್ಲಿನ ಭಾಳಷ್ಟು ಉದ್ಯಮಿಗಳು ಬಂದಿದ್ದರು. ಅವ್ರಿಗೂ ನಮ್ಮ ರಾಜ್ಯ ಚೆನ್ನಾಗಿದೆ, ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ವಿ.
ಕೆಲವರು ನನ್ನ ಮಂಡ್ಯದಲ್ಲೂ ಮಾಡಬೇಕು ಅಂದರೆ ಇನ್ನೂ ಪ್ರಿಲಿಮಿನರಿ ಏನು ನಾಳೆನೇ ಬಂದ್ಬಿಡ್ತು ಅಂತ ಹೇಳೋದು. ವಿಶ್ವದ ಗ್ಲೋಬಲ್ನ ಇನ್ವೆಸ್ಟರ್ ಅಲ್ಲಿ ಕೂತಿದ್ರು, ಯಾರಾದರೂ ಮುಂದೆ ಬಂದರೆ ನಾನು ಅವ್ರಿಗೆ ನಮ್ಮ ಸರ್ಕಾರದಿಂದ ಏನು ಬೇಕೋ ಎಲ್ಲ ಸಿಂಗಲ್ ವಿಂಡೋದಲ್ಲಿ ಕ್ಲಿಯರ್ ಮಾಡಿಕೊಡ್ತೀವಿ. ಈ ನಾವು ಶಾಸಕರಂದಿದ ತಕ್ಷಣ ಬರೀ ನಮ್ಮ ಕ್ಷೇತ್ರದಲ್ಲಿಗಿಂತ ನಮ್ಮ ತಾಲೂಕರನ್ನ ಗ್ಲೋಬಲ್ ಮಟ್ಟದಲ್ಲಿ ಗುರುತಿಸ್ಬೇಕಾದ್ರೆ ನಾವು ಈ ರೀತಿ ವಿದೇಶಗಳಿಗೆ ಹೋಗಿ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಅಂದರೆ ಏನು ಅನ್ನೋದನ್ನು ನಾವು ತಿಳುವಳಿಕೆ ಹೇಳಿದಾಗ ನಮ್ಮ ವ್ಯವಸ್ಥೆ ಚೆನ್ನಾಗಿ ಕಾಣ್ತದೆ. ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತಾಯಿದ್ದೀನಿ. ಇದು ನಾನು ಇದು ನಂದು 2ನೇ ಟೂರ್. ಅಮೆರಿಕಕ್ಕೆ ಹೋದಾಗಲೂ ನಾನು ಮಂಡ್ಯನ ರೆಪ್ರೆಸೆಂಟ್ ಮಾಡಿದ್ದೆ, ಮೊನ್ನೆನೂ ರೆಪ್ರೆಸೆಂಟಿವ್ ಆಗಿದೆ. ಇದು ನಮ್ಮ ತಾಲೂಕು ನಮ್ಮ ಜಿಲ್ಲೆಯ ಹೆಸರು ಭಾಳ ಗಗನ ಎತ್ತರಕ್ಕೆ ಹೋಗೋದು ಭಾಳ ನೋಡೋದಕ್ಕೆ ನನಗೆ ಸಂತೋಷ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.